ಬುದ್ಧಿವಂತನಾಗಿದ್ದರೆ ಅಶ್ವತ್ಥಾಮ ಇಲ್ಲಿಗೆ ನಿಲ್ಲಿಸಬೇಕಾಗಿತ್ತು ಅಲ್ವಾ? ಹೌದು. ಕೆಲವರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಎಲ್ಲ ಚೆನ್ನಾಗಿದೆ ಸುಳಿ ಸುಮಾರು ಅಂತ ಕರಿತೀವಿ ನಾವು. ಕೃಪರ ಮಾತಿನಲ್ಲಿ ಭಾಳ ಮುಖ್ಯವಾಗಿತ್ತಲ್ಲ, ಇಂಥವ್ರನ್ನು ಕೊಲ್ಲಬಾರದು, ಸರಿ ಯಾವುದು ತಪ್ಪು ಯಾವುದು ಅಂತ. ದೃಷ್ಟದ್ಯುಮ್ನ ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾನೆ. ವಿವೇಕ ಇಲ್ಲ ಅಂತಲ್ಲ, ನನಗೆ ಇದು ಗೊತ್ತಿಲ್ಲ ಅಂತಲ್ಲ, ಅವನು ಹಂಗೆ ಮಾಡಿದಾನಲ್ಲ. ಎಲ್ಲರೂ ಇದ್ರಲ್ವ ಅವಾಗ, ನೀವು ಎಲ್ಲ ರಾಜರು ನೋಡ್ತಾ ನಿಂತಿದ್ರು ಅದನ್ನು, ನೀನು ನೋಡ್ತಾ ನಿಂತಿದ್ದೆ. ಅವತ್ತೇನು ಮಾಡಿದ್ರಿ ಹಾಗಿದ್ರೆ ನೀವು ಅಂತ ಪ್ರಶ್ನೆ. ದುಷ್ಟನನ್ನು ದುಷ್ಟ ಮಾರ್ಗದಲ್ಲಿ ಕೊಲ್ಲಬಹುದು ಅಂತ. ಪಾಪಂ ಪಾಪೇನ ಕರ್ಮಣ. ಇದು ಅಶ್ವತ್ಥಾಮನ ಸೂತ್ರ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಕೃಷ್ಣ ಸೂತ್ರವೂ ಹೌದು ಇದು. ಇಷ್ಟು ಹೇಳಿದ ಅಶ್ವತ್ಥಾಮ ಚರ್ಚೆಯನ್ನು ನಿಲ್ಲಿಸ್ತಾನೆ, ಮಾತುಕತೆಯನ್ನು ನಿಲ್ಲಿಸ್ತಾನೆ. ಕೃಪರಿಗೆ ಉತ್ತರ ಕೊಡೋದಕ್ಕೂ ಬರೋದಿಲ್ಲ. ಸೀದಾ ಹೇಳ್ತಾನೆ, ರಥಕ್ಕೆ ಕುದುರೆಯನ್ನು ತಂದು ಕಟ್ಟುತ್ತಾನೆ. ವೇಗವಾಗಿ ರಥವನ್ನು ತಗೊಂಡು ಶಿಬಿರದ ದ್ವಾರಕ್ಕೆ ಹೋಗಿ ನಿಲ್ತಾರೆ, ಮುಖ್ಯ ದ್ವಾರಕ್ಕೆ ಹೋಗಿ ನಿಲ್ತಾರೆ. ಆ ಇಡೀ ದ್ವಾರ ಇದೆಯಲ್ಲ, ಇಡೀ ದ್ವಾರವು ಮುಚ್ಚಿ ಹೋಗುವಂತೆ ಒಂದು ವಿಶೇಷವಾದ ಒಂದು ಮಹಾಶರೀರ ನಿಂತಿದ್ದನ್ನು ಕಾಣ್ತಾರೆ. ಅದನ್ನು ಕಂಡ್ರೆ ಪರ್ವತಗಳೇ ಹೆದರಿ ಸಿಡಿದು ಹೋಗಬಹುದು, ಹಾಗಿತ್ತು ಅಂತ ಹೇಳಬಹುದು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆದರೆ ಅದು ಯಾವ ಅಸ್ತ್ರಗಳನ್ನು ಇವನು ಪ್ರಯೋಗ ಮಾಡಿದ್ರು ಕೂಡ ಎಲ್ಲವನ್ನು ನುಂಗಿ ಬಿಡುತ್ತೆ. ಅಂದರೆ ವಿಷ್ಣು ರೂಪಿ ಅಂತ ಅಲ್ಲ, ಅಲ್ಲಿ ಅಂದರೆ ಈಗಲೇ ಅವನಿಗೊಂದು ಸಣ್ಣದಾಗ ಅರಿವಾಯಿತು, ಸಂಪೂರ್ಣ ಅರಿವಾಗೋಯ್ತು. ಅಂದರೆ ನನಗೇನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡೋದ ಅವನು. ಏನು ಮಾಡೋಕ್ಕಾಗಲ್ಲ, ಆಗೋಯ್ತು ಅವನ ಹತ್ರ. ಅಸ್ತ್ರಗಳಿಲ್ಲ, ಶಸ್ತ್ರಗಳೂ ಇಲ್ಲ. ಸ್ನೇಹಿತರ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಅಶ್ವತ್ಥಾಮನ ಕೃತ್ಯದ ಕುರಿತಾದ ವಿಚಾರ ವಿಮರ್ಶನ ನೋಡ್ತಾ ಇದ್ದೀವಿ ನಾವು. ಅಂದರೆ ಮಾಡಬೇಕಾದ ಕೃತ್ಯದ ಬಗ್ಗೆ ಕೃಪಾಚಾರ್ಯರು ಎಷ್ಟು ಅದನ್ನು ಅದ್ಭುತವಾಗಿ ಚೆನ್ನಾಗಿ ಹೇಳಿದ್ದನ್ನು ಕೂಡ ನೋಡಿದ್ವಿ. ಅಂದರೆ ಬುದ್ಧಿವಂತನಾಗಿದ್ದರೆ ಅಶ್ವತ್ಥಾಮ ಇಲ್ಲಿಗೆ ನಿಲ್ಲಿಸಬೇಕಾಗಿತ್ತು ಅಲ್ವಾ? ಹೌದು. ಕೆಲವರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಎಲ್ಲ ಚೆನ್ನಾಗಿದೆ ಸುಳಿ ಸುಮಾರು ಅಂತ ಕರಿತೀವಿ ನಾವು. ಅಂದರೆ ಬುದ್ಧಿವಂತ ಇರ್ತಾನೆ ಎಲ್ಲ, ಬಟ್ ಏನೋ ಒಂದು ಸಮಸ್ಯೆ ಇರುತ್ತೆ ಆ ವ್ಯಕ್ತಿಯಲ್ಲಿ. ಆಮೇಲೆ ಅವನಿಗೆ ನಾವು ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ, ಅವನು ತಾನೇ ತನ್ನ ವಾದ ಮಾಡ್ತಿರ್ತಾನೆ. ಸುಳಿ ಸುಮಾರು ಅಂತ ಕರೀತಾರೆ. ಅದೇನು ಹೇಗೆ ಬಂತು ಗೊತ್ತಿಲ್ಲ. ಸುಳಿ ಅಂದರೆ ಈ ನಮ್ಮ ತಲೆಯಲ್ಲಿ ಸುಳಿ ಇರುತ್ತಲ್ಲ, ಅದು ಸುಳಿ ಕೂಡ ಹೌದು. ವ್ಯಕ್ತಿತ್ವದಲ್ಲಿ ಏನೋ ಒಂದು ಸುಳಿ ಇರುತ್ತೆ, ಅವ್ರು ಆ ಸುಳಿನಲ್ಲಿ ಮುಳುಗ್ತಾರೆ ಕೊನೆಗೂ, ಆ ಥರ ಅನಿಸುತ್ತೆ ಬಹುಶಃ. ಸೊ ಆ ಥರದ ವ್ಯಕ್ತಿ ಅನ್ನಿಸ್ತಾನೆ ಇವನು ಅಶ್ವತ್ಥಾಮ. ಸೊ ಈಗ ಏನು ಹೇಳ್ತಾನೆ ಅಶ್ವತ್ಥಾಮ? ಕೃಪರಿಗೆ ಉತ್ತರ ಕೊಡ್ತಾನೆ. ನೀನೇನು ಹೇಳ್ತಾ ಇದೆಯೋ ಸಂಬೋಧನೆ ಮಾಡಿ ಹೇಳ್ತಾನೆ ಮಾವ ಅಂತ. ನೀನೇನು ಹೇಳ್ತಾ ಇದೆಯೋ ಅದೆಲ್ಲವೂ ಸರಿಯೇ. ನೀನು ಹೇಳ್ತಾ ಇರೋದ್ರಲ್ಲಿ ಯಾವುದೂ ತಪ್ಪಿಲ್ಲ, ನೀನು ಹೇಳ್ತಾ ಇರೋದೆಲ್ಲವೂ ಸರಿ. ಆದರೆ ತೈಸ್ತು ಪೂರ್ವಮಯಂ ಸೇತು ಶತಧಾ ವಿದಲೀಕೃತ. ಆದರೆ ಈ ಸೇತು ಇದೆಯಲ್ಲ, ಈ ಸೇತುವೆ ಇದೆಯಲ್ಲ, 100 ಸೀಳಿ ಹಾಕಿದ್ದಾರೆ ಅವರು ಮೊದಲೇ ಅಂತ ಹೇಳ್ತಾನೆ. ಅಂದರೆ ವಿವೇಕದ ಸೇತುವೆ ಇದೆಯಲ್ಲ, ಹೇಗಿರಬೇಕು ಹೇಗೆ ಮಾಡಬಾರ್ದು ಅಂತೆಲ್ಲ ಇದೆಯಲ್ಲ, ಇದು 100 ಆಗಿದೆ. ಅವರು 100 ಮಾಡಿದ್ದಾರೆ. ಪ್ರತ್ಯಕ್ಷಂ ಭೂಮಿಪಾಲಾನಾಂ ಭವತಾಂಚಾಪಿ ಸನ್ನಿಧೌ ನ್ಯಸ್ತಶಸ್ತ್ರೋ ಮಮ ಪಿತಾ ಧೃಷ್ಟದ್ಯುಮ್ನೇನ ಪಾತಿತಃ. ಎಲ್ಲರ ಕಣ್ಣೆದುರಿಗೆ, ಎಲ್ಲ ರಾಜರು ನೋಡ್ತಾ ಇದ್ದಾಗ ನೀನು ನೋಡ್ತಾ ಇದ್ದೆ. ನಿನ್ನ ಕಣ್ಣೆದುರಿಗೆ ನನ್ನ ತಂದೆಯನ್ನು ದೃಷ್ಟದ್ಯುಮ್ನ ಕೊಂದ. ಆದರೆ ಅಷ್ಟೇ ಅಲ್ಲ, ಶಸ್ತ್ರತ್ಯಾಗ ಮಾಡಿದ್ದ ನನ್ನ ತಂದೆಯನ್ನು ಕೊಂದ ದೃಷ್ಟದ್ಯುಮ್ನ. ಅಂದರೆ ಈಗ ಕೃಪರ ಮಾತಿನಲ್ಲಿ ಭಾಳ ಮುಖ್ಯವಾಗಿತ್ತಲ್ಲ, ಇಂಥವ್ರನ್ನು ಕೊಲ್ಲಬಾರದು, ಸರಿ ಯಾವುದು ತಪ್ಪು ಯಾವುದು ಅಂತ. ದೃಷ್ಟದ್ಯುಮ್ನ ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಅದಕ್ಕೆ ಹೇಳ್ತಾ ಇರೋದವನು, ವಿವೇಕ ಇಲ್ಲ ಅಂತಲ್ಲ, ನನಗೆ ಇದು ಗೊತ್ತಿಲ್ಲ ಅಂತಲ್ಲ, ಅವನು ಹಂಗೆ ಮಾಡಿದಾನಲ್ಲ. ಪ್ರತ್ಯಕ್ಷಂ ಭೂಮಿಪಾಲಾನಾಂ ಭವತಾಂಚಾಪಿ ಸನ್ನಿಧೌ ಅಂತ ಯಾಕೆ ಹೇಳ್ತಾನೆ ಅಂದರೆ, ಎಲ್ಲರೂ ಇದ್ರಲ್ವ ಅವಾಗ, ನೀವು ಎಲ್ಲ ರಾಜರು ನೋಡ್ತಾ ನಿಂತಿದ್ರು ಅದನ್ನು, ನೀನು ನೋಡ್ತಾ ನಿಂತಿದ್ದೆ. ಅವತ್ತೇನು ಮಾಡಿದ್ರಿ ಹಾಗಿದ್ರೆ ನೀವು ಅಂತ ಪ್ರಶ್ನೆ. ಈಗ ನನ್ನನ್ನು ತಡೆಯುವ ನೀವೋ ಅಥವಾ ಪ್ರಪಂಚವೋ, ಅಥವಾ ಈಗ ನಾನು ಮಾಡಿದ್ದು ನಾಳೆ ಯಾರದು ಸರಿಯಲ್ಲ ಅಂತ ಹೇಳಿದರೆ ಅವತ್ತೇನು ಮಾಡ್ತಾ ಇದ್ರಿ, ಅದೇನೋದು ಅಂತ ಪ್ರಶ್ನೆ ಅವನದ್ದು. ಇನ್ನು ಕರ್ಣಶ್ಚ ಪತಿತೇ ಚಕ್ರೇ ರಥಸ್ಯ ರಥಿನಾಂವರಃ ಉತ್ತಮೇ ವ್ಯಸನೇ ಸನ್ನಃ ಹತೋ ಗಾಂಡೀವ ಧನ್ವನ. ಕರ್ಣ ಸತ್ತಿದ್ದು ಹೇಗೆ? ಅವನ ರಥಚಕ್ರ
ಭೂಮಿಯಲ್ಲಿ ಸಿಲುಕಿಕೊಂಡಿತ್ತು. ಅದು ಅವನಿಗೆ ಆ ಕ್ಷಣದ ಸಂಕಷ್ಟ ಆಗಿತ್ತದು. ಅಂಥ ಹೊತ್ತಿನಲ್ಲಲ್ವ ಅರ್ಜುನ ಕರ್ಣನನ್ನು ಕೊಂದಿದ್ದು. ಇನ್ನು ಭೀಷ್ಮ ತಥಾ ಶಾಂತನವೋ ಭೀಷ್ಮೋ ನ್ಯಸ್ತಶಸ್ತ್ರೋ ನಿರಾಯುಧ ಶಿಖಂಡಿನಂ ಪುರಸ್ಕೃತ್ಯ ಹತೋ ಗಾಂಡೀವ ಧನ್ವನ. ಅರ್ಜುನ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿಕೊಂಡು ಭೀಷ್ಮನನ್ನು ಧರೆಗುರುಳಿಸಿದ. ಹಾಗೆ ಮಾಡುವಾಗ ಭೀಷ್ಮನ ಕೈಯಲ್ಲೂ ಶಸ್ತ್ರ ಇರಲಿಲ್ಲ, ಅವನು ನಿರಾಯುಧನಾಗಿದ್ದ. ಈ ಹೊಸವಾದ ಇದೆಲ್ಲ ಅಂದರೆ ಈಗ ನೋಡಿ, ಭೀಷ್ಮ ನ್ಯಸ್ತಶಸ್ತ್ರ ಎಲ್ಲಾಗಿದ್ದ, ಅವನು ಯಾವಾಗ ಶಸ್ತ್ರತ್ಯಾಗ ಮಾಡಿದ, ಅವನು ಯುದ್ಧ ಮಾಡ್ತಾನೆ ಇದ್ನಲ್ಲ. ಅಂದರೆ ಇದು ಈಗ ಕರ್ಣನ ಇದರಲ್ಲಿ ಮೋಸ ಆಯಿತು, ಇನ್ನೊಂದು ಮೋಸ ಆಯಿತು ಅಂತ ಹೊರಗಡೆ ಯಾಕೆ ಹೋಯಿತು ಅಂದರೆ ಇವ್ರುಗಳ ವಾದ ಅಲ್ಲೇ ಇತ್ತು. ಓಕೆ ಓಕೆ ಕರೆಕ್ಟ್. ಇವ್ರುಗಳು ಏನು ಮಾಡಿದ್ರು ಅಂದರೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ರು. ಅದನ್ನ ಇಷ್ಟಿತ್ತು ಇಷ್ಟು ಮಾಡಿದ್ರು. ಅದನ್ನ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಇದು ಸತ್ಯ, ಇದು ಹೌದು. ಆದರೆ ಭೀಷ್ಮ ಶಸ್ತ್ರತ್ಯಾಗ ಮಾಡಿದ್ಮೇಲೆ ಹೊಡೆದಿದ್ದು ಅದು ಸುಳ್ಳು. ಅಂದರೆ ದ್ರೋಣರ ವಿಷಯದಲ್ಲಿ ಸತ್ಯ. ಹೆಂಗೆ ಅಂದರೆ ಒಂದು ತಪ್ಪು ಮಾಡಿದವನನ್ನು 10 ತಪ್ಪುಗಳಿಗೆ ಸಿಲುಕಿಸೋದು, ಇದು ಅವಾಗಲೂ ನಡೆಯುತ್ತೆ, ಈಗಲೂ ನಡೆಯುತ್ತೆ. ಅದು ಅವನು ಒಂದು ತಪ್ಪು ಮಾಡಿದ್ದಾನೆ ಅಷ್ಟೇ ಸಾಕು, ಅವನು ಒಂದು ತಪ್ಪು ಮಾಡಿದ್ದಾನೆ ಅಂತ ಅದಕ್ಕೆ ಸ್ವಲ್ಪ ಅನುಮಾನ ಬರುವಂತೆ ಉಳಿದ ಘಟನೆಗಳನ್ನೆಲ್ಲ ಜೋಡಿಸ್ಬಿಡೋದು. ಅದಕ್ಕೆ ಅವತ್ತು ಅವನು ಅದನ್ನು ಮಾಡುವಾಗಲೂ ಇದೇ ಆಗಿದ್ದು, ಇನ್ನೊಂದು ದಿವಸನೂ ಆಗಿದ್ದು ಅಂತ ಇವತ್ತು ತುಂಬ ನಡೆಯುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ನಡೆಯುತ್ತೆ ಅದು. ಅವರು ಎಲ್ಲ ಪಕ್ಷದವರು, ಎಲ್ಲ ಪಕ್ಷ ಅಂದರೆ ರಾಜಕೀಯ ಪಕ್ಷ ಅಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ಗುಂಪಿನವರು ಒಂದು ಪ್ರಕರಣ ಎದುರಿನಲ್ಲಿರೋ ಒಂದು ತಪ್ಪು ಸಿಕ್ಕಿದರೆ ಸಾಕು, ಅಷ್ಟೂ ಪ್ರಕರಣಗಳನ್ನು ತೇಲಿಸಿ ಅದಷ್ಟರಲ್ಲೂ ತಪ್ಪು ಅಂತ ಸಿದ್ಧಪಡಿಸ್ತಾರೆ. ಅದನ್ನು ಮಾಡ್ತಾ ಇದ್ದಾನೆ ಅವನು. ಭೂರಿಶ್ರವ ಮಹೇಶ್ವಾಸಸ್ತಥಾ ಪ್ರಾಯಗತೋರಣೆ ಕ್ರೋಶತಾಂ ಭೂಮಿಪಾಲಾನಾಂ ಯೂಧಾನೇನ ಪಾತಿತಃ. ಇನ್ನು ಭೂರಿಶ್ರವಸ್ಸು ಅವನು ಅತ್ಯಂತ ಮುಪ್ಪು ಬಂದಿತ್ತು ಮತ್ತು ಅವನು ಪ್ರಾಯೋಪವೇಶ ನಡೆಸ್ತಿದ್ದ. ಆ ಕಥೆ ನೆನಪಿದೆಯಲ್ಲ ನಮಗೆ. ಅಂದರೆ ಪ್ರಾಯೋಪವೇಶ ಕುಳಿತಿರ್ತಾನೆ ಅವನು ಶಸ್ತ್ರತ್ಯಾಗ ಮಾಡಿ, ಆಗ ಸಾತ್ಯಕ್ಕೆ ಕೊಲ್ಲೋದು ಅವನನ್ನು. ಅಂದರೆ ಶಸ್ತ್ರತ್ಯಾಗ ಮಾಡಿದಾಗಲೇ ಸತ್ಯಕ್ಕೆ ಕೊಂದನಲ್ಲ ಅಂತ ಇಲ್ಲಿ ನಡೆದಿರೋದು ಹೌದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ದ್ರೋಣರ ವಿಷಯದಲ್ಲಿ ಶಸ್ತ್ರತ್ಯಾಗ ಮಾಡಿದಾಗ ಕೊಂದಿದ್ದ ಅದು ನಿಜ, ಭೂರಿಶ್ರವಸನ ವಿಷಯದಲ್ಲಿ ಶಸ್ತ್ರತ್ಯಾಗ ಮಾಡಿದಾಗ ಕೊಂದಿದ್ದ ಅದು ಸತ್ಯ. ಮಧ್ಯೆ 2 ಸುಳ್ಳು ಸೇರಿಸಿದ ಅವನು, ಘಟನೆಗಳನ್ನು ಸೇರಿಸ್ಕೊಂಡು ಹೋದ. ಇಲ್ಲಿ ಸಾತ್ಯಕ್ಕೆ ಅವನನ್ನು ಕೊಂದಿದ್ದು ಕೂಡ ಕೈಯಲ್ಲಿ ಶಸ್ತ್ರ ಇಲ್ಲದಿದ್ದಾಗ. ಅಂದರೆ ಅವನು ಈ 4 ಪ್ರಕರಣಗಳು ಕೈಯಲ್ಲಿ ಶಸ್ತ್ರ ಇಲ್ಲದೇ ಇದ್ದಾಗ ಅಥವಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಅವರನ್ನು ಸಂಹರಿಸಲಾಗಿದೆ ಅಂತ ಅಶ್ವತ್ಥಾಮ ಹೇಳ್ತಾ ಇದ್ದಾನೆ. ಅಂದರೆ ನಾನು ಮಾಡಿದರೆ ಯಾಕೆ ತಪ್ಪು ಅನ್ನೋ ಪ್ರಶ್ನೆಗೆ ಅವನು ಹೋಗ್ತಾ ಇರೋದು. ಕೃಪರ ಹೇಳಿದ್ದದೇ ಅಲ್ವಾ, ಅವರು ಈಗ ಕೈಯಲ್ಲಿ ಶಸ್ತ್ರ ಇರಲ್ಲ ಮಲಗಿರ್ತಾರೆ ಅಂದರೆ ನಡ್ಕೊಂಡು ಬಂದಿರೋದೇ ಹಾಗೆ 18 ದಿನ ಅಂತ. ಇನ್ನು ಮುಗಿತಾ ಇಲ್ಲ. ದುರ್ಯೋಧನಶ್ಚ ಭೀಮೇನ ಸಮೇತ್ಯ ಗದಯ ಮೃದೆ ಪಶ್ಯತಾಂ ಭೂಮಿಪಾಲಾನಾಂ ಅಧರ್ಮೇಣ ನಿಪಾತಿತಃ. ಎಲ್ಲರೂ ನಿಂತು ನೋಡ್ತಾ ಇದ್ದಾಗ ಭೀಮ ದುರ್ಯೋಧನನನ್ನು ಬೀಳಿಸಿದ್ದು, ಗದೆಯಿಂದ ಹೊಡೆದು ಬೀಳಿಸಿದ್ದು ಅಧರ್ಮದ ದಾರಿಯಲ್ಲಿ, ಇದು ಸತ್ಯವೇ. ಇನ್ನು ಬರೀ ಅಷ್ಟೇ ಅಲ್ಲ, ಅವನೊಬ್ಬನೇ ಇದ್ದ ದುರ್ಯೋಧನ ಏಕಾಕಿ, ಬಹುವಿಸ್ತತ್ರ ಪರಿವಾರ್ಯ ಮಹಾರಥೈ. ಅವನ ಸುತ್ತ ಈ ಶತ್ರುಗಳ ಅಸಂಖ್ಯ ಮಹಾರಥರು ಸುತ್ತುವರೆದಿದ್ದರು, ಆಗ ಭೀಮ ಅವನನ್ನು ಕೊಂದಿದ್ದು ಅಂತ ಇನ್ನೊಂದು ಕ್ಲೈಮ್ ಮಾಡ್ತಾನೆ ಅಶ್ವತ್ಥಾಮ. ಆ ಯುದ್ಧ ನಡೆಯುವಾಗ ದುರ್ಯೋಧನ ಏಕಾಂಗಿಯಾಗಿದ್ದ ಮತ್ತು ಶತ್ರು ಪಕ್ಷದವರು ಎಲ್ಲರೂ ಸೇರಿದ್ದರು ಅಂತ. ಆದರೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ರು ಅನ್ನೋ ಅಂಶ ಇಲ್ಲ, ಮಿಸ್ ಆಗಿದೆ. ಮಿಸ್ ಆಗೋದಕ್ಕೆ ಇವನಿಗೂ ಗೊತ್ತಿಲ್ಲ. ಅದು ಅಲ್ಲಿ ಹೆಂಗೆ ನಡೆದಿದೆ ಅಂತ ಇವನಿಗೆ ಗೊತ್ತಿಲ್ವಲ್ಲ. ಕರೆಕ್ಟ್. ಅವರೆಲ್ಲರೂ ಪ್ರೇಕ್ಷಕರಾದರು, ಅಲ್ಲಿ ಇಬ್ಬರು ನಡುವೆ ನಡೆದಿದೆ ದ್ವಂದ್ವ ಯುದ್ಧ ಅಂತ. ಆದರೂ 2 ಹೇಳ್ತಾನೆ, ಒಂದು ಅಧರ್ಮದಿಂದ ಹೊಡೆದಿದ್ದೊಂದು, ಇನ್ನೊಂದು ಏಕಾಕಿಯಾಗಿದ್ದವನ ಮೇಲೆ ದಾಳಿ ಮಾಡಿದ್ವೊಂದು. ಏವ ಮಧಾರ್ಮಿಕಾ ಪಾಪಾಹ ಪಾಂಚಾಲಾಹ ಭಿನ್ನಸೇತವಃ ತಾನೇವಂ ಭಿನ್ನ ಮರ್ಯಾದಾನ್ ಕಿಂ ಭವಾನ್ನ ವಿಗರ್ಹತಿ. ಹೀಗೆ ಈ ಪಾಂಚಾಲರು ಅಂತ ಇದ್ದಾರಲ್ಲ, ಅವರು ಅಧಾರ್ಮಿಕರೇ, ಅವರು ಪಾಪಿಗಳವರು, ಅವರು ವಿವೇಕ ಇಲ್ಲ ಅವರಿಗೆ. ಭಿನ್ನ ಮರ್ಯಾದ ಅಂದರೆ ಎಲ್ಲ ಗಡಿಗಳನ್ನು ದಾಟುವವರು, ಅವರು ಎಲ್ಲವನ್ನು ಉಲ್ಲಂಘಿಸುವವರು ಅಂತ. ಅವರ ಬಗ್ಗೆ ಒಂದು ಮಾತು ಆಡ್ತಾ ಇಲ್ವಲ್ಲ ನೀನು. ಕಿಂ ಭವಾನ್ನ ವಿಗರ್ಹತಿ, ನಾನು ಮುಂದೆ ಮಾಡಬಹುದಾದ ವಿಷಯದ ತಪ್ಪನ್ನು ಹೇಳ್ತಾ ಇದ್ದೆ, ಇಷ್ಟು ತಪ್ಪು ಮಾಡಿದಾರಲ್ಲ ಅದ್ರ ಬಗ್ಗೆ ನೀನು ಒಂದೂ ಮಾತಿಲ್ವಲ್ಲ. ಇದೇನೇ ನೀವು ಹೇಳ್ತಿರಲ್ಲ,
ಎರಡೂ ಕಡೆಯ ಮಾತುಗಳು ಬರ್ತಾ ಇದ್ದಾಗ ಇದ್ದೇ ಅಂತಿಮ ಸತ್ಯ ಅಂತ ಅನಿಸುವಂತೆಯೇ ಇರುತ್ತೆ ಅಂತ. ಇನ್ನು ಎಲ್ಲದಕ್ಕೆ ಹೇಗೆ ಉತ್ತರ ಕೊಡ್ತಾನೆ ಅಂತ ಅವರೊಂದು ಏನು ಹೇಳಿದ್ರು, ರಾತ್ರಿ ಹೋಗಿ ಕೊಂದರೆ ವೀರಸ್ವರ್ಗ ಅಲ್ಲ ನರಕದಲ್ಲಿ ಬೀಳಬೇಕಾಗತ್ತೆ ಅಂತ ಒಂದು ಹೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾನೆ. ಪಿತೃಹಂತೃ ನಹಂ ಹತ್ವ, ನನ್ನ ತಂದೆಯನ್ನು ಕೊಂದವರು ಪಾಂಚಾಲರು, ರಾತ್ರಿಯೇ ಕೊಲ್ತೇನೆ ಅವರನ್ನು ನಾನು ಕೊಂದು. ಕಾಮಂ ಕೀಟ ಪತಂಗೋವ ಜನ್ಮ ಪ್ರಾಪ್ಯ ಭವಾಮಿ ವೈ. ಪಾಪ ಬರುತ್ತಾ? ಪಾಪ ಬಂದಿದ್ದರಿಂದ ಏನಾಗತ್ತೆ? ನಾನು ಯಾವುದೋ ಕೀಟ ಆಗಿ ಹುಟ್ಟುಬಿಡ್ತೇನಾ, ಯಾವುದೋ ಒಂದು ಪತಂಗ ಆಗಿ ಹುಟ್ಟುಬಿಡ್ತೇನಾ? ಆಗಲಿ ಬಿಡು, ಸ್ವರ್ಗಕ್ಕೆ ಹೋಗಬೇಕು ಅಂತ ಇಲ್ಲ, ಏನು ಬೇಕಿದ್ರೂ ಆಗಲಿ. ಅದರಿಂದ ತಂದೆಯನ್ನು ಕೊಂದವರನ್ನು ಕೊಲ್ಲೋದು ನಿಶ್ಚಿತ. ಈ ಕೆಲಸ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮುಗಿಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಅಷ್ಟು ತ್ವರತೆ ಅನ್ನೋದು ನನ್ನ ಮನಸ್ಸಲ್ಲಿ ಇರುವಾಗ ನನಗೆ ನಿದ್ರೆ ಸುಖ ಯಾವುದೂ ಬರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿದ ಅಶ್ವತ್ಥಾಮ ಚರ್ಚೆಯನ್ನು ನಿಲ್ಲಿಸ್ತಾನೆ, ಮಾತುಕತೆಯನ್ನು ನಿಲ್ಲಿಸ್ತಾನೆ. ಕೃಪರಿಗೆ ಉತ್ತರ ಕೊಡೋದಕ್ಕೂ ಬರೋದಿಲ್ಲ. ಸೀದಾ ಹೇಳ್ತಾನೆ, ರಥಕ್ಕೆ ಕುದುರೆಯನ್ನು ತಂದು ಕಟ್ತಾನೆ. ಅಲ್ಲಿ ಕುದುರೆ ಬಿಚ್ಚಿ ಇಟ್ಟಿದ್ರಲ್ಲ, ಕುದುರೆ ಅಂತಂದು ರಥ ಕಟ್ತಾನೆ. ಅಂದರೆ ಇನ್ನು ಮಾತಾಡಿ ಏನೋ ಪ್ರಯೋಜನ ಇಲ್ಲ. ಅವರು ಕೇಳ್ತಾರೆ ಮತ್ತೆ, ಯಾಕೆ ಹೀಗೆ ಮಾಡ್ತಾ ಇದ್ದಿ, ಯಾಕೆ ಕುದುರೆ ತಗೊಂಡು ಗಡಿಬಿಡಿಯಲ್ಲಿ ರಥಕ್ಕೆ ಕಟ್ತಾ ಇದ್ದಿ ಅಂತ. ಏಕಸಾರ್ಥಂ ಪ್ರಯಾತೌ ಸ್ವಹ ತ್ವಯಾ ಸಹ ನರರ್ಷಭ ಸಮದುಃಖ ಸುಖೌ ಚೈವ ನಾವಾಂ ಶಂಕಿತು ಮರ್ಹಸಿ. ಹೀಗೆ ಯಾಕೆ ಮಾಡ್ತಾ ಇದ್ದಿ, ಇದು ಒಳ್ಳೆಯದಲ್ಲ ಅಂತ ಹೇಳಿದ್ದೇ ಹೊರತು ನಾವಿಬ್ಬರು ಬರೋಲ್ಲ, ನೀನೊಬ್ಬನೇ ಹೋಗಿ ಮಾಡ್ಕೊ ಅಂತ ಹೇಳ್ತಾ ಇಲ್ಲ ನಾವು ಅಂತ. ಏಕಸಾರ್ಥಂ ಪ್ರಯಾತೌ ಸ್ವಹ ಅಂತ, ಒಂದೇ ಏನು ಗುಂಪಿನ ದಾರಿ ಹೋಕರು ನಾವು ಅಂತ. ಸಾರ್ಥ ಅಂತ ಇರ್ತಾ ಇತ್ತು ಹಿಂದೆ. ಹೌದು. ಸಾರ್ಥ ಅಂದರೆ ಏನಂದರೆ ವ್ಯಾಪಾರಕ್ಕಾಗಿಯೋ ಇನ್ನೊಂದಕ್ಕಾಗೋ ಪ್ರವಾಸ ಮಾಡುವಾಗ ಗುಂಪಾಗಿ ಪ್ರವಾಸ ಮಾಡ್ತಾಯಿದ್ರು. ಎಲ್ಲರದ್ದು ಒಂದೇ ಕಾರಣ ಅಲ್ಲ, ಇವನು ಇನ್ನೊಂದೇನೋ ವ್ಯಾಪಾರ ಮಾಡಬೇಕು, ಅವನೇನೋ ವ್ಯಾಪಾರ ಮಾಡಬೇಕು, ಇನ್ಯಾರೋ ಒಬ್ಬ ತೀರ್ಥಕ್ಷೇತ್ರಕ್ಕೆ ಹೋಗೋನು ಎಲ್ಲ ಸೇರ್ತಾಯಿದ್ರು. ಅದರಲ್ಲಿ ಅಷ್ಟು ವ್ಯವಸ್ಥೆ ಇರ್ತಾಯಿತ್ತು. ಸಾರ್ಥ ಅಂತ ಗುಂಪು. ಒಂದೇ ಸಾರ್ಥದಲ್ಲಿ ಸಾಗ್ತಾ ಇದ್ದೀವಿ ನಾವು, ಒಂದೇ ಗುಂಪಿನಲ್ಲಿ ಸಾಗ್ತಾ ಇರುವಾಗ ಇಲ್ಲಿ ಬರುವ ಸುಖ ದುಃಖಗಳನ್ನು ನಾವು ಮೂರೂ ಒಟ್ಟಿಗೆ ಅನುಭವಿಸಬೇಕು. ನಿನಗೆ ನಮ್ಮ ಮೇಲೆ ಅನುಮಾನ ಬೇಡ ಅಂತ, ಅಂದರೆ ನಾವು ನಿನ್ನ ಜೊತೆಗಿಲ್ಲ ಅಂತ ಅನುಮಾನ ಬೇಡ, ಶಂಕೆ ಬೇಡ ನಿನಗೆ ಅಂತ ಹೇಳ್ತಾರೆ. ಅಂದರೆ ನಿನ್ನ ಜೊತೆ ಇಲ್ಲ ಅಂತಲ್ಲ ನಾವು ಅಂತ, ಬುದ್ಧಿಮಾತು ಹೇಳಿದ್ದೀವಿ ಅಂತ. ಅವನದೇ ಹೇಳ್ತಾನೆ. ಅದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ. ಹತ್ವಾ ಶತಸಹಸ್ರಾಣಿ ಯೋಧಾನಾಂ ನಿಶಿತೈಶ್ವರೈಃ ನ್ಯಸ್ತಶಸ್ತ್ರೋ ಮಮ ಪಿತ ದೃಷ್ಟದ್ಯುಮ್ನೇನ ಪಾತಿತಃ. ಲಕ್ಷಾಂತರ ಸೈನಿಕರನ್ನು, ಯೋಧರನ್ನು ಕೊಂದು ಶಸ್ತ್ರತ್ಯಾಗ ಮಾಡಿದ್ದ ನನ್ನ ತಂದೆಯನ್ನು ದೃಷ್ಟದ್ಯುಮ್ನ ಕೊಂದಿದ್ದಾನೆ. ಅವನನ್ನು ನಾನು ಹಾಗೆಯೇ ಕೊಲ್ತೇನೆ. ಅವನು ಈಗ ಯುದ್ಧ ಮಾಡಿ ಲಕ್ಷಾಂತರ ಜನರನ್ನು ಕೊಂದು ಶಸ್ತ್ರತ್ಯಾಗ ಮಾಡಿ, ಅವರು ಶಸ್ತ್ರತ್ಯಾಗ ಮಾಡಿದರು, ಇವನು ಶಸ್ತ್ರ ಕೆಳಗಿಟ್ಟಿದ್ದಾನೆ. ಎರಡೇ ವ್ಯತ್ಯಾಸ. ಪುತ್ರಂ ಪಾಂಚಾಲ ರಾಜಸ್ಯ ಪಾಪಂ ಪಾಪೇನ ಕರ್ಮಣ. ಅವನು ದುಷ್ಟ, ಅವನನ್ನು ಕೊಲ್ಲೋದು ದುಷ್ಟವಾದ ದಾರಿಯಲ್ಲಿಯೇ ಅಂತ. ಇದು ಅಶ್ವತ್ಥಾಮನ ಸೂತ್ರ. ಪಾಪಂ ಪಾಪೇನ ಕರ್ಮಣ. ದುಷ್ಟನನ್ನು ದುಷ್ಟ ಮಾರ್ಗದಲ್ಲಿ ಕೊಲ್ಲಬಹುದು ಅಂತ, ದುಷ್ಟನನ್ನು ದುಷ್ಟ ಮಾರ್ಗದಲ್ಲಿ ಕೊಲ್ಲಬಹುದು ಅಂತ. ಪಾಪಂ ಪಾಪೇನ ಕರ್ಮಣ. ಇದು ಅಶ್ವತ್ಥಾಮನ ಸೂತ್ರ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಕೃಷ್ಣ ಸೂತ್ರವೂ ಹೌದು ಇದು. ಈಗ ಇಲ್ಲೆಲ್ಲ ಯುದ್ಧ ನಿಯಮವನ್ನು ಮೀರಿ ಎಲ್ಲ ನಡೀತಲ್ಲ, ಯುದ್ಧ ನಿಯಮವನ್ನು ಉಲ್ಲಂಘಿಸಲಾಯ್ತಲ್ಲ, ಅದಕ್ಕೆ ಇರುವ ಸಮಜಾಯಿಷಿ ಏನು, ಸಮರ್ಥನೆ ಏನು? ಅವರು ದುಷ್ಟರಾಗಿದ್ದರು, ಅವರನ್ನು ಕೊಲ್ಲೋದು ಅನಿವಾರ್ಯ ಆಗಿತ್ತು. ಹಾಗಾಗಿ ಕೆಲವೊಮ್ಮೆ ನ್ಯಾಯವಲ್ಲದ ದಾರಿಯನ್ನು ಹಿಡಿಯಬೇಕಾಗಿ ಬಂದಿತ್ತು ಅಂತ ಅಲ್ವಾ? ಅದನ್ನೇ ಅವನು ಹೇಳ್ತಾ ಇರೋದು. ಪಾಪಂ ಪಾಪೇನ ಕರ್ಮಣ. ಅವನು ದುಷ್ಟ, ದೃಷ್ಟದ್ಯುಮ್ನ ದುಷ್ಟ. ಶಸ್ತ್ರತ್ಯಾಗ ಮಾಡಿ ಕುಳಿತಿದ್ದ ನನ್ನ ತಂದೆಯನ್ನು ಕೊಂದಿದ್ದಾನೆ. ಅವನಿಗೆ ಬೇರೆ ಇಲ್ಲವೇ ಇಲ್ಲ, ಇದೊಂದೇ. ಅವನು ಆವಾಗಲೇ ಹೇಳಿದ್ನಲ್ಲ, ಏಕಾಗ್ರ ಮನಸ್ಸನ್ನೊಂದು ಅಂತ. ಅವನಿಗೆ ಇನ್ನೇನೂ ತೋಚೋಲ್ಲ, ಹೊಳೆಯೋಲ್ಲ. ಅದರ ಜೊತೆಗೆ ಅವನನ್ನು ಒಂದು ಪ್ರಾಣಿ ಕೊಂದಂತೆ ಕೊಲ್ತೀನಿ ನಾನಿವತ್ತು ಅಂತ ಹೇಳ್ತಾನೆ. ಇದು ಹೊಸತು. ಕಥಂಚ ನಿಹತಃ ಪಾಪಃ ಪಾಂಚಾಲಃ ಪಶುವನ್ನಮಯ. ಒಂದು ಪ್ರಾಣಿಯನ್ನು ಕೊಂದಂತೆ ಕೊಲ್ತೀನಿ. ಶಾಸ್ತ್ರಾಹ ವಜಿತಾಂ ಲೋಕಾನ್ ಪ್ರಾಪ್ನುಯಾದಿತಿ ಮೇಮತಿ. ಅವನು ಅಲ್ಲ, ಶಸ್ತ್ರಾಹ ವಜಿತಾಂ. ಶಸ್ತ್ರ ಒಬ್ಬನಿಗೆ ತಾಗಿ ಸತ್ತಾಗ ಅವನಿಗೆ ಪುಣ್ಯಲೋಕ ಸಿಗತ್ತೆ ಅಂತ ಇರೋದು. ಆಯುಧದಿಂದ ಕೊಂದರೆ ವೀರಸ್ವರ್ಗ ಸಿಗತ್ತೆ ಅಂತ. ಅವನಿಗೆ ಹಾಗೆ ವೀರಸ್ವರ್ಗ ಸಿಗೋದಕ್ಕೆ ಬಿಡೋಲ್ಲ ಅಂತ ಹೇಳ್ತಾನೆ. ದೃಷ್ಟದ್ಯುಮ್ನ ಸತ್ತ ಮೇಲೂ ಸ್ವರ್ಗ ಸಿಗೋಕ್ಕೆ ಬಿಡಲ್ಲ ಅವನಿಗೆ. ಅಂದರೆ ಆಯುಧದಿಂದ ಕೊಲ್ಲೋಲ್ಲ ಅವನನ್ನು ಅಂತ. ಅಶ್ವತ್ಥಾಮ ಆಯುಧದಿಂದ ಕೊಂದರೆ ಯುದ್ಧದಲ್ಲಿ ಮರಣ ಆಯಿತು ದೃಷ್ಟದ್ಯುಮ್ನದ್ದು.
ಆಗ ಅವನು ಉಳಿದವರಂತೆ ಸ್ವರ್ಗಕ್ಕೆ ಹೋಗ್ತಾನೆ. ಅವನು ಈಗ ಸಾಯೋದು ಮಾತ್ರ ಅಲ್ಲ, ಅವನಿಗೆ ಸ್ವರ್ಗವೂ ಸಿಗಬಾರದು. ಹಾಗಾಗಿ ಇದು ನಿಶ್ಚಿತ. ಕವಚ ಕಟ್ಟಿಕೊಳ್ಳಿ, ಖಡ್ಗ ಬಿಲ್ಲು ಬಾಣ ಎಲ್ಲ ತಗೊಳ್ಳಿ, ರಥ ಏರಿ. ಅವರು ಇನ್ನೇನು ಮಾತಾಡೋಲ್ಲ. ಅದಕ್ಕೆ ಅವರು ಸಿದ್ಧರಾಗುತ್ತಾರೆ. ಕೃಪಾಕೃತವರ್ಮ ಇಬ್ಬರು ಇವನ ಜೊತೆಗೆ ಹೊರಡ್ತಾರೆ. ವೇಗವಾಗಿ ರಥವನ್ನು ತಗೊಂಡು ಶಿಬಿರದ ದ್ವಾರಕ್ಕೆ ಹೋಗಿ ನಿಲ್ತಾರೆ. ಮುಖ್ಯ ದ್ವಾರಕ್ಕೆ ಹೋಗಿ ನಿಲ್ತಾರೆ. ಪಾಂಡವರ ಶಿಬಿರ ದ್ವಾರಕ್ಕೆ ಹೋಗಿ ನಿಲ್ತಾರೆ. ಪಾಂಡವರು ಇಲ್ಲ ಒಳಗಡೆ. ಅದೇನು ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ವಿಷಯವೂ ಅಲ್ಲ. ಪಾಂಡವರು ಬೇಕಾಗಿಯೇ ಇಲ್ಲ ಇವರಿಗೆ. ಪಾಂಡವರ ಗುರಿಯೇ ಅಲ್ವಲ್ಲ. ಕೆಲಸ ಮುಗಿಸೋದಕ್ಕೆ ಪಾಂಡವರಿದ್ದರೆ ಸ್ವಲ್ಪ ಸಮಸ್ಯೆ ಇತ್ತು, ಅದಿಲ್ಲ, ಇವ್ರಿಗೆ ಲಾಭ ಆಯಿತು ಅಷ್ಟೇ. ಅಲ್ಲಿ ಹೋಗಿ ನಿಲ್ಲಿಸಿದರೆ ಆ ಇಡೀ ದ್ವಾರ ಇದೆಯಲ್ಲ, ಇಡೀ ದ್ವಾರವು ಮುಚ್ಚಿ ಹೋಗುವಂತೆ ಒಂದು ವಿಶೇಷವಾದ ಒಂದು ಮಹಾಶರೀರ ನಿಂತಿದ್ದನ್ನು ಕಾಣ್ತಾರೆ ಅಲ್ಲಿ. ತತ್ರ ಭೂತಂ ಮಹಾಕಾಯಂ ಚಂದ್ರಾರ್ಕ ಸದೃಶದ್ಯುತಿಂ. ಸೂರ್ಯಚಂದ್ರರಷ್ಟು ಹೊಳಪಿರುತ್ತೆ ಅದಕ್ಕೆ. ನೋಡಿದರೆ ರೋಮಾಂಚನ ಆಗುವಂತೆ, ಬೆಚ್ಚಿ ರೋಮಾಂಚನ ಆಗುವಂತೆ ಇರುತ್ತೆ. ಅದು ಒಂದು ಆಕೃತಿ ನಿಂತಿರುತ್ತೆ ಅಲ್ಲಿ. ಹುಲಿಯ ಚರ್ಮವನ್ನು ಹುಟ್ಟಿರುತ್ತೆ ಅದು. ಆಮೇಲೆ ಮೈಯಲ್ಲಿ ರಕ್ತ ಹರಿತಾ ಇರುತ್ತೆ. ಕೆಳಗಡೆ ಹುಲಿಯ ಚರ್ಮವನ್ನು ಸುತ್ತಕೊಂಡಿರುತ್ತೆ, ಮೇಲ್ಗಡೆ ಕೃಷ್ಣಾರ್ಜುನವನ್ನು ಉತ್ತರೀಯವಾಗಿ ಹೊದ್ದುಕೊಂಡಿರುತ್ತೆ. ನಾಗಯಜ್ಞೋಪವೀತಿನಂ, ಈ ಜನಿವಾರ ಅಂತ ಇದೆಯಲ್ಲ, ಯಜ್ಞೋಪವೀತ ಅಂತ ಹಾಕ್ಕೊಳ್ತೀವಲ್ಲ, ಆ ಜಾಗದಲ್ಲಿ ಒಂದು ಸರ್ಪ ಇರುತ್ತೆ ಅದಕ್ಕೆ, ಆ ಆಕೃತಿಯಲ್ಲಿ. ಓಕೆ. ಆ ವಿಶೇಷವಾದ ಆ ರೂಪದ ಜೊತೆಗೆ ಇನ್ನೂ ಹಲವು ಅನುಚರರು ಇರ್ತಾರೆ. ಅವರ ಕೈಯಲ್ಲೆಲ್ಲ ಬೇರೆ ಬೇರೆ ಆಯುಧಗಳು ಅವೆಲ್ಲವೂ ಇರುತ್ತೆ. ಇದು ಕೋರೆ ದಾಡೆಗಳಿರುತ್ತೆ, ಬಾಯಿ ಕಳ್ಕೊಂಡಿರುತ್ತೆ, ನೋಡಿದರೆ ಭಯವಾಗುವಂತೆ ಇರುತ್ತೆ. ಬಾಯಿ ಕಳ್ಕೊಂಡಿರುತ್ತೆ ಅಂದರೆ ಅಂತ ಅಗಲಿಸಿಕೊಂಡು. ಓಕೆ ಓಕೆ ಓಕೆ. 1000 ಕಣ್ಣಿರುತ್ತೆ ಅದಕ್ಕೆ. ಬಹಳ ವಿಚಿತ್ರವಾಗಿರುತ್ತೆ ಆ ರೂಪ. ನೈವತಸ್ಯ ಬಪುಶಕ್ಯಂ ಪ್ರವಕ್ತುಂ ವೇಷ ಏವವ ಸರ್ವತಾತು ದದಾಲಕ್ಷ್ಯ ಸ್ಫುಟೇಯುರಪಿ ಪರ್ವತಾಹ. ಅದು ಹೇಗಿತ್ತು ಅಂತ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಕಂಡ್ರೆ ಪರ್ವತಗಳೇ ಹೆದರಿ ಸಿಡಿದು ಹೋಗಬಹುದು, ಹಾಗಿತ್ತು ಅಂತ ಹೇಳಬಹುದು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅದರ ಮೂಗು, ಕಿವಿ, ಕಣ್ಣು ಇದರಿಂದೆಲ್ಲ ಬೆಂಕಿ ಹೊರಗೆ ಬರ್ತಾ ಇತ್ತು ಅಂತ. ಅದರ ಆ ಬೆಂಕಿ ಹೊರಗೆ ಬರ್ತಾ ಇತ್ತಲ್ಲ, ಅದರಲ್ಲಿ ನಿರಂತರವಾಗಿ ಅಸಂಖ್ಯ ಬೇರೆ 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 ವ್ಯಕ್ತಿಗಳು ಹುಟ್ಟುತ್ತಾ ಇದ್ರಂತೆ. ಶಂಖಚಕ್ರ ಗದಾಧರಾಹ ಪ್ರಾದುರಾಸನ್ ಋಷಿಕೇಶಾಹ. ಅಸಂಖ್ಯ ಋಷಿಕೇಶರುಗಳು, ವಿಷ್ಣು ಸಂಬಂಧವಾದಂತಹ ಹಲವು ವ್ಯಕ್ತಿಗಳು ಕೈಯಲ್ಲಿ ಶಂಖಚಕ್ರ ಗದೆಗಳನ್ನು ಹಿಡ್ಕೊಂಡು 100 ಲಕ್ಷಗಳ ಸಂಖ್ಯೆಯಲ್ಲಿ ಸೃಷ್ಟಿಯಾಗುತ್ತಲೇ ಇದ್ರಂತೆ. ಅದ್ಭುತವಾದ ಅದನ್ನು ನೋಡ್ತಾನೆ ಅವನು, ಲೋಕಭಯಂಕರವಾದ ಆ ರೂಪವನ್ನು ನೋಡ್ತಾನೆ ಅಶ್ವತ್ಥಾಮ. ಆದರೆ ಅವನಿಗೆ ದ್ರೋಣಿರವ್ಯಥಿತೋ ದಿವ್ಯೈಹಿ ಅಸ್ತ್ರವರ್ಷೈರವಾಕಿರತು. ಅವನು ಒಂದು ಸ್ವಲ್ಪವೂ ಯೋಚನೆ ಮಾಡಲ್ಲ, ಆತಂಕ ಆಗೋಲ್ಲ. ಅದರ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ, ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಆದರೆ ಅದು ಯಾವ ಅಸ್ತ್ರಗಳನ್ನು ಇವನು ಪ್ರಯೋಗ ಮಾಡಿದ್ರೂ ಕೂಡ ಎಲ್ಲವನ್ನು ನುಂಗಿಬಿಡುತ್ತೆ. ಅದು ಅದರ ಮೇಲೆ ಏನೂ ಪ್ರಭಾವ ಬೀರೋಲ್ಲ. ತನ್ನ ಅಸ್ತ್ರಗಳು ವ್ಯರ್ಥ ಆಗಿದ್ದನ್ನು ನೋಡಿ ಅವನು ಚಕ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ಅದು ಅದರ ಮೇಲೆ ಯಾವ ಪ್ರಭಾವವನ್ನು ಬೀರೋಲ್ಲ, ಅದನ್ನು ಅದು ನುಂಗಿ ಹಾಕತ್ತೆ. ಅದು ಕೆಲಸ ಮಾಡದೇ ಇದ್ದಾಗ ಒರೆಯಲ್ಲಿದ್ದ ಕತ್ತಿಯನ್ನು ಎಳಿತಾನೆ. ಹೇಮತ್ಸರುಂ ದಿವ್ಯಂ, ದಿವ್ಯವಾದ ಒಂದು ಖಡ್ಗ ಇರುತ್ತೆ ಅವನಲ್ಲಿ. ಅದನ್ನು ತೆಗೆದು ಖಡ್ಗವನ್ನು ಬೀಸಿ ಎಸಿತಾನೆ. ಅದೊಂದು ಹುಲ್ಲು ಕಡ್ಡಿ ಥರ ಅದನ್ನು ಪಕ್ಕಕ್ಕೆ ಸರಿಸಿಬಿಡುತ್ತೆ ಆ ಖಡ್ಗವನ್ನು. ಅದಾದ ಮೇಲೆ ಒಂದು ಗದೆ ಎತ್ತುತ್ತಾನೆ ಅವನು ಅಶ್ವತ್ಥಾಮ. ಆ ಗದೆಯನ್ನು ಬೀಸಿ ಅದರ ಮೇಲೆ ಎಸಿತಾನೆ. ಅದನ್ನು ಅದು ನುಂಗತ್ತೆ. ಅವನಲ್ಲಿರುವ ಎಲ್ಲ ಆಯುಧಗಳು ಖಾಲಿಯಾಗುತ್ತವೆ, ಯಾವ ಆಯುಧಗಳು ಇಲ್ಲ ಅಂತ ಆಗಿಬಿಡತ್ತೆ. ಆಗ ನೋಡಿದರೆ ಇಡೀ ಆಕಾಶದ ತುಂಬೆಲ್ಲ ಜನಾರ್ದನರು ಕಾಣಿಸಿಕೊಳ್ತಾರೆ. ಅಂದರೆ ವೈಷ್ಣವ ರೂಪಗಳು ಕಾಣಿಸಿಕೊಳ್ಳುತ್ತೆ ಅಲ್ಲೆಲ್ಲ. ಅಂದರೆ ಆಕಾಶವೇ ಕಾಣಿಸೋಲ್ಲ, ಅಷ್ಟು ತರಹದಲ್ಲಿ ಈ ಆಕೃತಿಯ ಅನುಯಾಯಿಗಳು ತುಂಬಿ ಹೋಗುತ್ತಾರೆ ಅಲ್ಲಿ. ಅಂದರೆ ವಿಷ್ಣು ರೂಪಿ ಅಂತನಾ? ಅಲ್ಲ, ಅಲ್ಲಿದ್ದು ಶಿವ. ಓಕೆ. ಹುಟ್ಟುತ್ತಾ ಇದ್ದಿದ್ದು ವಿಷ್ಣು ರೂಪವಾದದ್ದು. ಓಕೆ. ಅದನ್ನು ಕಂಡಾಗ ಅವನಿಗೆ ಕೃಪರ ಮಾತು ನೆನಪಾಯ್ತಂತೆ. ಕೃಪವಾಕ್ಯ ಮನಸ್ಮರನ್ ಅಶ್ವತ್ಥಾಮನಿಗೆ ನೆನಪಾಯ್ತು. ಬ್ರವತಾಮಪ್ರಿಯಂ ಪಥ್ಯಂ ಸುಹೃದಾಂ ನ ಶೃಣೋತಿ ಯಃ ಸ ಶೋಚಯತ್ಯಾಪದಂ ಪ್ರಾಪ್ಯ ಯಥಾಹ ಮತಿವರ್ತ್ಯತವು.
ಪಥ್ಯ ಆಗಿರುತ್ತೆ, ಅದು ಹಿತದ ಮಾತಾಗಿರುತ್ತೆ, ಆದರೆ ಪ್ರಿಯ ಆಗಿರೋದಿಲ್ಲ, ನಮಗಿಷ್ಟ ಆಗಿರೋದಿಲ್ಲ, ಅದು ನಮಗಿಷ್ಟ ಆಗಿರೋದಿಲ್ಲ, ಆದರೆ ನಮಗದು ಒಳ್ಳೆಯದದು. ಆ ಮಾತನ್ನು ಯಾರು ಕೇಳಲ್ವೋ ಅಂಥವರು ಈಗ ನನಗಾದ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾನೆ ಅಶ್ವತ್ಥಾಮ. ಸ ಶೋಚಯತಿ ಆಪದಂ ಪ್ರಾಪ್ಯ, ಸಂಕಟ ಬರುತ್ತೆ, ಆಗ ಅದನ್ನು ಕೇಳದೇ ಇದ್ದ ಪರಿಣಾಮವನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತ. ಅಂದರೆ ಈಗಲೇ ಅವನಿಗೊಂದು ಸಣ್ಣದಾಗ ಅರಿವಾಯಿತು, ಪೂರ್ಣ ಅರಿವಾಯಿತು ಅವನಿಗೆ, ಅವನು ಸಂಪೂರ್ಣ ಅರಿವಾಗೋಯ್ತು. ಅಂದರೆ ನನಗೇನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡೋದು ಅವನು, ಏನು ಮಾಡೋಕ್ಕಾಗಲ್ಲ, ಆಗೋಯ್ತು ಅವನ ಹತ್ರ. ಅಸ್ತ್ರಗಳಿಲ್ಲ, ಶಸ್ತ್ರಗಳು ಇಲ್ಲ, ಏನು ಮಾಡ್ತಾನೆ, ಮುಂದೆ ಹೋಗೋದು ಇಲ್ಲವೇ ಇಲ್ಲ, ಹೆಜ್ಜೆ ಇಡೋಕ್ಕೆ ಆಗೋಲ್ಲ. ಅದು ಇವನ ಮೇಲೆ ಏನೂ ಮಾಡಿಲ್ಲ ಅನ್ನೋದಷ್ಟು ಬಿಟ್ಟರೆ, ಯಾರು ನಿಯಮಗಳನ್ನು ಮುರಿದು ಕೆಲಸ ಮಾಡ್ತಾರೋ, ಶಾಸ್ತ್ರಗಳನ್ನು ಮುರಿದು ಕೆಲಸ ಮಾಡ್ತಾರೋ ಅವರ ಪರಿಸ್ಥಿತಿ ಹೀಗೇನೆ ಅಂತ. ದಾರಿ ತಪ್ಪುತ್ತಾರೆ ಅವರು, ಅವರಿಗೆ ಇಂಥದ್ದೇ ಪರಿಸ್ಥಿತಿ ಆಗತ್ತೆ. ಸಪಥ ಪ್ರಚ್ಚಿತೋ ಧರ್ಮ್ಯಾತ್ ಕುಪಥಂ ಪ್ರತಿಪದ್ಯತೆ. ದಾರಿ ತಪ್ಪುತ್ತಾರೆ. ದಾರಿ ತಪ್ಪೋದು ಮಾತ್ರ ಅಲ್ಲ, ತಪ್ಪು ದಾರಿಯಲ್ಲಿ ಸಿಲುಕಿಕೊಳ್ತಾರೆ. ನನಗೆ ಗೊತ್ತಿಲ್ಲದ್ದೇನೂ ಅಲ್ಲ, ಇದನ್ನು ನನಗೆ ಕಲಿಸಿದ್ರು. ಏನು ಅಂದರೆ, ಗೋವಿನ ಮೇಲೆ ಆಯುಧ ಪ್ರಯೋಗ ಮಾಡಬಾರ್ದು, ರಾಜಸ್ತ್ರೀಯರ ಮೇಲೆ ಆಯುಧ ಪ್ರಯೋಗ ಮಾಡಬಾರ್ದು, ಅವರೇನು ಯುದ್ಧಕ್ಕೆ ಬಂದಿರೋದಿಲ್ಲ, ರಾಣಿಯರು ರಾಜಕುಮಾರಿ ಅವರ ಮೇಲೆ ಮಾಡಬಾರ್ದು, ಆತ್ಮೀಯರ ಮೇಲೆ ಮಾಡಬಾರ್ದು, ಗೆಳೆಯರ ಮೇಲೆ, ತಾಯಿಯ ಮೇಲೆ ಮಾಡಬಾರ್ದು, ಗುರುವಿನ ಮೇಲೆ ಮಾಡಬಾರ್ದು, ವೃದ್ಧರ ಮೇಲೆ ಮಾಡಬಾರ್ದು, ಬಾಲರ ಮೇಲೆ ಮಾಡಬಾರ್ದು, ಆಮೇಲೆ ಕಣ್ಣಿಲ್ಲದವರ ಮೇಲೆ ಶಸ್ತ್ರಪ್ರಯೋಗ ಮಾಡಬಾರ್ದು, ಮಲಗಿದವರ ಮೇಲೆ ಮಾಡಬಾರ್ದು, ಹೆದರಿದವರ ಮೇಲೆ ಮಾಡಬಾರ್ದು, ಓಡ್ತಾ ಇರೋವರ ಮೇಲೆ ಮಾಡಬಾರ್ದು, ಹುಚ್ಚರ ಮೇಲೆ ಮಾಡಬಾರ್ದು, ಮತ್ತು ಆದವರ ಮೇಲೆ, ಮತ್ತು ಏರಿದವರ ಮೇಲೆ ಅಂತ ಯಾವುದೋ ಕಾರಣಕ್ಕೆ ಇವರ ಮೇಲೆ ನ ಶಸ್ತ್ರಾಣ್ಯುಪಧಾರಯತ್, ಇವರು ಯಾರ ಮೇಲೂ ಶಸ್ತ್ರಪ್ರಯೋಗ ಮಾಡಬಾರದು ಅಂತ ಇತ್ತೇವಂ ಗುರುಭಿಃ ಪೂರ್ವಂ ಉಪದಿಷ್ಟಂ. ಇದನ್ನು ಗುರುಗಳು ಹಿಂದೆ ಮನುಷ್ಯರಿಗೆ ಹೇಳಿದ್ದಾರೆ, ಆದರೆ ನಾನು ಅದೆಲ್ಲವನ್ನು ಮೀರಿದೆ ಇವತ್ತು. ಸೋಹಮುತ್ಕ್ರಮ್ಯ ಪಂಥಾನಂ ಶಾಸ್ತ್ರದೃಷ್ಟಂ ಸನಾತನಂ, ಇದನ್ನು ನಾನು ಮುರಿದೆ ಇವತ್ತು. ಹಾಗಾಗಿ ನನಗೀಗ ಆಪತ್ತು ಬಂತು ಅಂತ. ಆಪತ್ತು ಬಂತು ಅಂದರೆ ಇವನು ಮಾಡೋಷ್ಟು ಮಾಡಿದ್ದಾನೆ, ಅದು ಸುಮ್ಮನಿರತ್ತಾ ಅಂತ ಗೊತ್ತಿಲ್ವಲ್ಲ. ಈಗ ಒಂದು ಸಲ ಕೈ ಹೀಗೆ ಮಾಡಿದರೆ ಸಾಕಲ್ಲ, ಮುಕ್ತಾಯ ಆಗತ್ತಲ್ಲ. ಈಗ ಏನಾಗಿದೆ ಅಂತ ಅಂದರೆ, ಭಯಮ್ಮಾಂ ಸಮುಪಸ್ಥಿತಂ, ಈಗ ಭಯ ಆವರಿಸಿದೆ ನನಗೆ ಅಂತ ಹೊತ್ತು ಬಂದಿದೆ ಅಂತ. ನಹಿ ದ್ರೋಣ ಸುತ ಸಂಖ್ಯೆ ನಿವರ್ತೇತ ಕಥಂಚನ. ಯಾವತ್ತೂ ದ್ರೋಣನ ಮಗ ಯುದ್ಧದಿಂದ ಹೆದರಿ ಹಿಂದಿರುಗಿದ್ದು ಅಂತ ಇಲ್ಲ. ಅದು ಇವತ್ತಾಯಿತು, ಅದು ಇವತ್ತು ಆಗತ್ತೆ ಅಂತ. ಇನ್ನಾಗಿಲ್ಲ. ಈಗೇನು ಮಾಡಬೇಕೀಗ? ಓಡೋದನ್ನ ಬಿಟ್ಟರು ಬೇರೆ ದಾರಿ ಇಲ್ವಲ್ಲ. ಯಾಕೆ ಅಂದರೆ ಇದು ಆಗಿದೆ. ಸುಮಹದ್ಭೂತಂ, ಇಷ್ಟು ದೊಡ್ಡ ಆಕಾರ, ದೈವದಂಡ ವಿವೋದ್ಯತಂ, ದೈವದಂಡವೋ ಅನ್ನೋ ಥರ ನಿಂತ್ಕೊಂಡಿದೆ. ಇದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಚೈತದ ಬಿಜಾನಾಮಿ ಚಿಂತೆಯನ್ನಪಿ ಸರ್ವತ. ಎಷ್ಟು ಯೋಚಿಸಿದ್ರು ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನು ಅಂತ ಗೊತ್ತಾದರೆ ಏನು ಮಾಡಬೇಕು ಅಂತ ಯೋಚಿಸ್ಬೋದಲ್ವಾ? ಖಂಡಿತವಾಗಿಯೂ ನಾನು ಇಟ್ಟ ಹೆಜ್ಜೆ ಅಧರ್ಮ, ಅದಕ್ಕಾಗಿ ಇಂಥ ಘೋರ ಪ್ರತಿಫಲ ನನಗೆ ಬಂದಿದೆ. ಇಲ್ಲದೇ ಇದ್ದರೆ ಇಲ್ಲಿಯವರೆಗೆ ಸಮರದಿಂದ ಹಿಂದಿರುಗಿ ಓಡಿಲ್ಲ ಅಂತ ಇತ್ತಲ್ಲ, ಆ ಹೆಸರು ಅಳೀತು ಇವತ್ತು ಅಂತ. ಒಂದೇ ದಾರಿ ಕಾಣಿಸ್ತಾ ಇದೆ, ಶಿವನಿಗೆ ಶರಣಾಗುತ್ತೀನಿ. ಸೋಹಮಧ್ಯ ಮಹಾದೇವಂ ಪ್ರಪದ್ಯೆ ಶರಣಂ ಪ್ರಭಂ. ಶಿವನಿಗೆ ಶರಣಾಗುತ್ತೀನಿ, ಅವನು ಇದನ್ನು ನಾಶ ಮಾಡ್ತಾನೆ ಅಂತ ಅಶ್ವತ್ಥಾಮ ಹೇಳ್ತಾನೆ. ಹೇಳೋದ್ರ ಜೊತೆಗೆ ಯೋಚಿಸ್ತಾನೆ, ಅದರ ಜೊತೆಗೆ ಅವನು ಈಗ ಶಿವೋಪಾಸನೆಗೆ ಅಲ್ಲಿ ಸಿದ್ಧನಾಗುತ್ತಾನೆ. ಇದ್ರ ಕಡೆ ಇರೋದು ಶಿವ ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಶಿವನ ಲಕ್ಷಣಗಳೆಲ್ಲ ಕಾಣಿಸ್ತು, ಆದರೆ ಅವನು ಗುರ್ಸೋಕ್ಕಾಗಲಿಲ್ಲ. ಅದಕ್ಕೆ ಈಗ ಸರ್ಪ ಇತ್ತು, ಆಮೇಲೆ ಹುಲಿ ಚರ್ಮವನ್ನು ಉಟ್ಕೊಂಡಿತ್ತು, ಅಂಥದ್ದು ಸಾಕಷ್ಟು ಅಲ್ಲಿತ್ತು. ಗೊಂದಲ ಯಾಕೆ ಆಗ್ತಾ ಇತ್ತು ಅಂದರೆ, ಅದರಿಂದ ಹುಟ್ಟೋದೆಲ್ಲ ವೈಷ್ಣವ ಗಣಗಳಾಗಿದ್ವು. ಈಗ ವಿಷ್ಣು ಅಂತ ಅಂದಾಗ ಅಲ್ಲಿ ವೈಷ್ಣವ ಗಣಗಳಿರ್ತವೆ, ಶಿವನ ಜೊತೆಗೆ ಶಿವಗಣಗಳಿರ್ತವೆ. ಇಲ್ಲಿ ಇದ್ದಿದ್ದು ಶಿವನೇ ಆಗಿತ್ತು, ಹುಟ್ಟುತ್ತಾ ಇದ್ದಿದ್ದು ವೈಷ್ಣವ ಗಣಗಳಾಗಿದ್ದವು. ಹಾಗಾಗಿ ಅವನಿಗೆ ಒಟ್ಟು ಇದು ಅರ್ಥ ಆಗಲಿಲ್ಲ. ಸೊ ಹೀಗೆ ನಾನು ಮುಂದೆ ಪಶ್ಚಾತ್ತಾಪ ಆಗುತ್ತೆ ಅಂದ್ಕೊಂಡಿದ್ದೆ. ನೋಡಿದರೆ ಈಗಲೇ ಪಶ್ಚಾತ್ತಾಪ ಆಗ್ತಾ ಇದೆ. ಬಟ್ ಪಶ್ಚಾತ್ತಾಪ ಆದಮೇಲೂ ಕೂಡ ಒಂದು ಘಟನೆ ನಡೀತಲ್ಲ, ಅದು ಯಾಕೆ ನಡೆಯುತ್ತೆ ಅನ್ನೋ ಕುತೂಹಲ ಖಂಡಿತ ನನಗೂ ಇದೆ, ನಿಮಗೂ ಇದೆ ಅಂತ ಅನ್ಕೋತೀನಿ. ಸೊ ಈ ಶಿವರೂಪಿಯನ್ನು ಅಶ್ವತ್ಥಾಮ ಹೇಗೆ ಎದುರಿಸ್ತಾನೆ ಮತ್ತು ಅದಾದ ನಂತರ ನಡೆಯುವಂಥ ಘಟನೆಗಳೇನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಘಟನೆ ಅಂದರೆ ಈ ಎಲ್ಲ ಘಟನೆಗಳು ನಿಮ್ಗೆ ಗೊತ್ತಿತ್ತಾ ಅನ್ನೋದನ್ನು ತಿಳಿಸಿ.
ಭಾಳಷ್ಟು ಘಟನೆಗಳು ನಮ್ಗೆ ಗೊತ್ತಿರಲ್ಲ. ನಾವು ನೇರವಾಗಿ ಆ ಒಂದು ಹತ್ಯೆ ಆ ಘಟನೆ ಮಾತ್ರ ಗೊತ್ತಿರುತ್ತೆ. ಇಷ್ಟೆಲ್ಲ ಚರ್ಚೆ ಆಯಿತು ಅನ್ನೋದು ಕೂಡ ನಮಗೆ ಖಂಡಿತ ಗೊತ್ತಿರಲ್ಲ. ಸೊ ಈ ಕುರಿತಾದ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.